ರಾಜ್ಯದ ಸಿಎಂ ಡಿಕೆ ಶಿವಕುಮಾರ್ ಸ್ಟೇಟ್ ರೌಂಡ್ಸ್ನಲ್ಲಿದ್ದಾರೆ. ಬೀದರ್ ಆಯಿತು, ಕಲಬುರಗಿಯ ಬಳಿಕ ಬೆಳಗಾವಿಗೆ ಸಿಎಂ ಡಿಕೆ ಭೇಟಿ. ಬೀದರ್ ಕಲಬುರಗಿ ಬಳಿಕ ಕುಂದಾನಗರಿ ಬೆಳಗಾವಿಗೆ ಸಿಎಂ ಭೇಟಿ. ಸಿಎಂ ಆದ ಬಳಿಕ ಬೆಳಗಾವಿಗೆ ಡಿಕೆ ಪ್ರಥಮ ವಿಸಿಟ್. ಇದು ಸಾಂಬ್ರಾ ವಿಮಾನ ನಿಲ್ದಾಣದಲ್ಲಿ ಸಿಎಂ ರನ್ನ ಅದ್ದೂರಿಯಾಗಿ ಸ್ವಾಗತಿಸಲಾಯಿತು. ಸಿಎಂ ರನ್ನ ಬರಮಾಡಿಕೊಂಡ ಸತೀಶ್ ಜಾರಕಿಹೊಳಿಗೆ ಸವದಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಸಾಥ್ ಕೊಟ್ಟರು. ಬೆಳಗಾವಿ ವಿಭಾಗ ಮಟ್ಟದ ಅಧಿಕಾರಿಗಳ ಜೊತೆ ಸಭೆ ನಡೆಸಲಾಯಿತು. ಬರ ನೆರೆ ಪರಿಸ್ಥಿತಿಯ ಬಗ್ಗೆ ಅವಲೋಕನ ಮಾಡಲಿರುವ ಸಿಎಂ ಡಿಕೆ ಶಿವಕುಮಾರ್ ಸಂಜೆ 6 ಗಂಟೆಗೆ ಪಕ್ಷದ ಕಾರ್ಯಕರ್ತರ ಜೊತೆ ಒಂದು ಸಭೆ ಮಾಡ್ತಾರೆ. ಸಕ್ಕರೆ ಕಾರ್ಖಾನೆ ಮಾಲೀಕರೊಂದಿಗೂ ಕೂಡ ಸಭೆ ನಡೆಯಲಿದೆ. ಇನ್ನು ಕುಂದಾನಗರಿ ಬೆಳಗಾವಿಗೆ ಡಿಕೆ ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಿ ಮುಖ್ಯಮಂತ್ರಿ ಆದ ನಂತರ ಬೆಳಗಾವಿಗೆ ಬರ್ತಾ ಇರೋದು. ಇದು ಫಸ್ಟ್ ಟೈಮ್. ಅವ್ರನ್ನ ಸ್ವಾಗತ ಮಾಡೋದಕ್ಕೆ ನೋಡಿ ಅಲ್ಲಿ ಜನ ಸಂಭ್ರಮದಿಂದ ಕಾದು ಕೂತರು. ಅಲ್ಲಿ ಸತೀಶ್ ಜಾರಕಿಹೊಳಿ ಇದ್ರು, ಸಚಿವ, ಜೊತೆಗೆ ಮಾಜಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಸಾಥ್ ಕೊಟ್ಟರು. ಇನ್ನು ಲಕ್ಷ್ಮಣ್ ಸವದಿ ಶಾಸಕರು, ಮಾಜಿ DCM ಲಕ್ಷ್ಮಣ್ ಸವದಿಯು ಕೂಡ ಸಾಥ್ ಕೊಟ್ಟರು. ಸಾಂಬ್ರಾ ಏರ್ಪೋರ್ಟ್ನಲ್ಲಿ ಡಿಕೆ ಶಿವಕುಮಾರ್ ಬಂದಂತಹ ಸಂದರ್ಭದಲ್ಲಿ ಅವರನ್ನ ಸಾಂಗವಾಗಿ ವೆಲ್ಕಮ್ ಮಾಡಿದ ವಿಜುವಲ್ಸ್ ಅನ್ನ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಸೊ ಇನ್ನು ಬೆಳಗಾವಿಗೆ ವಿಸಿಟ್ ಮಾಡಿದಂತಹ ಸಿಎಂ ಡಿಕೆ ಶಿವಕುಮಾರ್ ಅಲ್ಲಿನ ಉದ್ದೇಶಿಸಿ ಮಾತನಾಡಿದ್ದಾರೆ. ನೋಡ್ಕೊಂಡು ಬರೋಣ. ಸರ್ಕಾರ ಬಂದ್ಮೇಲೆ ಎಲ್ಲಾ ಕಡೆ ಏನೇನು ಪರಿಸ್ಥಿತಿ ಇದೆ, ಮಳೆ ಏನಿದೆ, ಬೆಳೆ ಏನಿದೆ ಅಂತೆಲ್ಲ ಪರಿಶೀಲನೆ ಮಾಡಕ್ಕೆ ಎಲ್ಲ ಡಿವಿಷನ್ಗಳಿಗೆ ಭೇಟಿ ಕೊಡಬೇಕು ಅಂತ ಈಗಾಗಲೇ ಬಸವ ಕಲ್ಯಾಣದಿಂದ ಪ್ರಾರಂಭ ಮಾಡಿದ್ದೇವೆ. ಬಸವ ಕಲ್ಯಾಣ ಒಂದು ಮುಗಿಸಿ ಬೀದರ್ ಹೋಗಿ, ಬೀದರಿಂದ ಕಲಬುರಗಿಗೆ ಹೋಗಿ ಮಾಡಿ ಬಂದಿದ್ದೇವೆ. ಇವತ್ತು ಬೆಳಗಾಂ ಎಲ್ಲ ನಮ್ಮ ಮಿನಿಸ್ಟರ್ಸ್ ಬಂದಿದ್ದಾರೆ. ಇದನ್ನೆಲ್ಲ ನೋಡ್ತೀವಿ. ಏನೇನು ಶಾಸಕರಿಗೆಲ್ಲ ಆಹ್ವಾನಿಸಿದ್ದೀವಿ, ಅವ್ರ ಹತ್ರ ಕೂಡ ಮಾತಾಡ್ತೀವಿ ಮತ್ತು ನಿಮ್ಮ ಹತ್ರ ಎಲ್ಲ ಮಾತಾಡ್ತೀವಿ. ನಿಮ್ಮ ಹತ್ರ ಮಾತಾಡದೆ ನಾವು ಹೋಗುದಿಲ್ಲ. ಡೋಂಟ್ ವರಿ, ನಿಮ್ಮೆಲ್ಲರ ಸಹಕಾರ ಇರ್ಲಿ. ನಿಮ್ಗೆ ಶುಭವಾಗಲಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ಬೆಳಗಾವಿ ಪ್ರತಿನಿಧಿ ಮೊಹಮ್ಮದ್ ನಜೀಮ್ ಫೋನ್ ಸಂಪರ್ಕದಲ್ಲಿ. ನಜೀಮ್, ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಗಳಾದ ನಂತರ ಪ್ರಥಮ ಬಾರಿಯ ಭೇಟಿ ಇದು ಬೆಳಗಾವಿಗೆ. ಸಾಂಬ್ರಾ ಏರ್ಪೋರ್ಟ್ನಲ್ಲಿ ಸಂಘವಾಗಿ ಸ್ವಾಗತ ಮಾಡಲಾಯಿತು. ಇನ್ನು ಪ್ರಮುಖವಾಗಿ ಡಿಕೆ ಶಿವಕುಮಾರ್ ಏನು ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು ನಜೀಮ್? ಈಗ ಬೆಳಗಾವಿ ವಿಮಾನ ನಿಲ್ದಾಣಕ್ಕೆ ಪ್ರಥಮ ಬಾರಿ ಸಿಎಂ ಆದ ನಂತರ ಡಿಕೆ ಶಿವಕುಮಾರ್ ಅವರು ಆಗಮನ ಮಾಡಿದ್ದರು. ಇದೇ ವೇಳೆ ಎಲ್ಲ ಕಾರ್ಯಕರ್ತರನ್ನು ಒಟ್ಟಿಗೆ ಕೂಡಿಸಿ ಸ್ವಾಗತ ಮಾಡಿದರು. ಅದೇ ಸುವರ್ಣಸೌಧ ಹೋಗಿ ಪ್ರಥಮ ಬಾರಿಗೆ ಸಿಎಂ ಆದ ನಂತರ ಒಂದು ಏನು ಸಿಎಂ ಒಂದು ಹಲೋ ಓಕೆ ಎಸ್ ನಜೀಮ್ ಮುಂದುವರಿಸಿ. ಥ್ಯಾಂಕ್ ಯು ನಜೀಮ್ ತಮ್ಮೆಲ್ಲ ಡೀಟೇಲ್ಸಿಗೆ. ಒಟ್ಟಾರೆ ಇವತ್ತು ಸಾಂಬ್ರಾ ಏರ್ಪೋರ್ಟಿಗೆ ಬಂದಿಳಿದಂತಹ ಡಿಕೆ ಶಿವಕುಮಾರ್ ಸಚಿವರ ಜೊತೆ ಒಂದಷ್ಟು ಮಾತುಕತೆಯನ್ನು ಕೂಡ ನಡೆಸಿದರು.